ಗೈಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಿಸ್ಟರ್ ತೇಜನ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಗೈಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗೈಸ್ ಒಂದು ವಿಷಯ ನಿಮ್ಗೆ ಹೇಳಕ್ಕೆ ಬಂದೆ. ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬಲ್ಲಿ ನಾನು ಅಶ್ವಿನಿ ಆ್ಯಂಡ್ ಧ್ರುವಂತ್ ಅವರ ಬಗ್ಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿರುವಂತಹ ಬಗ್ಗೆ ಕುರಿತು ಮಾತಾಡಿದ್ದೆ. ಅದಕ್ಕೆ ಎಷ್ಟೋ ಜನ ತಿಕ್ಕ ಹುರ್ಕೊಂಡು ಆ್ಯಂಡ್ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಅಂತ ಅಲ್ಲ, ಅವ್ರ ಬಗ್ಗೆ ಮಾತಾಡಿದ್ಕೆ ಜನಗಳು ಎಷ್ಟೋ ಜನ ತಿಕ್ಕ ಹುರ್ಕೊಂಡು ನನ್ನ ಬಗ್ಗೆ ಬ್ಯಾಡ್ ಕಮೆಂಟ್ ಹಾಕಿದ್ದೀರಾ. ಯೂಟ್ಯೂಬಲ್ಲಿ ಅಷ್ಟೊಂದು ಹಾಕಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ಹಾಕಿದ್ದೀರಾ. ಹಾಕ್ರಿ ಪರವಾಗಿಲ್ಲ, ನಂಗೆ ಅದು ನಾಟೋದು ಇಲ್ಲ ಅಂತ ಹೇಳ್ತಾ ಈ ಬ್ಯಾಡ್ ಕಮೆಂಟ್ಗೆಲ್ಲ ನಾನು ತಲೆನೂ ಕೆಡಿಸ್ಕೊಳಲ್ಲ. ಇವತ್ತು ಧ್ರುವನ್ಸ್ ಫ್ಯಾನ್ಸ್ಗಳು ಅಷ್ಟು ಜನ ಬಿಗ್ ಬಾಸ್ ಮನೆ ಒಳಗೆ ಬಂದಿದ್ರು. ಫಸ್ಟಿಂದ ಲಾಸ್ಟ್ವರೆಗೂ ಯಾವ ಥರ ಇದ್ರು ಅನ್ನೋದನ್ನ ಬಿಗ್ ಬಾಸ್ ವಾಯ್ಸಲ್ಲಿ ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಷ್ಟೋ ಜನ ಆ ವ್ಯಕ್ತಿನ ಪಾಪ ಹೇಟ್ ಮಾಡ್ತೀರಾ. ಆ ವ್ಯಕ್ತಿ ಗೆಲ್ಲಲ್ಲ ಅಂತ ಗೊತ್ತು, ಅಂದರೆ ಈ ಶೋನ ಗೆಲ್ಲಲ್ಲ, ಗೆಲ್ಲಿನೇ ಗೆಲ್ಲೋದು ಅಂತ ಎಲ್ಲರಿಗೂ ಗೊತ್ತು. ಬಟ್ ನೀವು ಆ ವ್ಯಕ್ತಿನ ಏನು ಆಡೇ ಇಲ್ಲ ಅನ್ನೋ ರೀತಿ ಪೋಟ್ರೆ ಮಾಡೋದು ತಪ್ಪಾಗುತ್ತೆ. ಆ ವ್ಯಕ್ತಿ ತುಂಬ ಚೆನ್ನಾಗಿ ಆಡಿದ್ದಾರೆ. ಕೆಲವೊಂದು ಸಲ ಸ್ಟಾರ್ಟಿಂಗಲ್ಲಿ ಆ ವ್ಯಕ್ತಿ ಅಷ್ಟೊಂದು ಇಷ್ಟ ಆಗಲಿಲ್ಲದೆ ಇರ್ಬೋದು. ಆ ಸೀಕ್ರೆಟ್ ರೂಮಿಂದ ಚೆನ್ನಾಗಿ ಆಡ್ಕೊಂಬಂದ್ರು. ಎಷ್ಟೋ ಜನಕ್ಕೆ ಧ್ರುವಂತ್ ಗೆಲ್ಲಬೇಕು ಅಂತ ಆಸೆ ಐತೆ. ಬಟ್ ಏನು ಮಾಡಲಿ, ಗಿಲ್ಲಿ ಸಿಕ್ಕಾಪಟ್ಟೆ ಮುಂದಿದ್ದಾರೆ, ಹಂಗಾಗಿ ಗಿಲ್ಲಿ ಗೆಲ್ತಾರೆ. ಧ್ರುವಂತ್ ಅವ್ರನ್ನ ಜರ್ನಿ ವಿಟಿ ಬಿಗ್ ಬಾಸ್ ವಾಯ್ಸಲ್ಲಿ ಕೇಳಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಿಗ್ ಬಾಸ್ ಮನೆ ಎನ್ನದೆ ತನ್ನ ಮನೆಯೇ ಎಂದು ಭಾವಿಸಿದ, ಪೂಜಿಸಿದ, ಸಂಭ್ರಮಿಸಿದ ಹಾಗೂ ಜೀವಿಸಿದ ಏಕೈಕ ಸ್ಪರ್ಧಿ ಧ್ರುವಂತ್. ಪ್ರಯಾಣಿಕರು ತಮ್ಮ ದಿಕ್ಕು ದೆಸೆಗಾಗಿ ಆಗಸದಲ್ಲಿ ತಲೆ ಎತ್ತಿ ನೋಡುತ್ತಾರೆ, ಧ್ರುವತಾರೆ. ಆ ಹೆಸರನ್ನೇ ತನ್ನದಾಗಿಸಿಕೊಂಡಿರುವ ಧ್ರುವಂತ್ ದೂರದಿಂದ ಮಿನುಗುವ ತಾರೆಯೂ ಹೌದು, ಹತ್ತಿರದಿಂದ ಕಂಡಾಗ ಉರಿವ ಜ್ವಾಲೆಯೂ ಹೌದು. ಆರಂಭದಿಂದ ಈವರೆಗೂ ಒಂಟಿಯಾಗೆ ಬಂದು, ಒಂಟಿಯಾಗೆ ಆಡಿ, ಒಂಟಿಯಾಗೆ ಹೋರಾಡಿ, ಒಂಟಿಯಾಗೆ ಜೀವಿಸಿ ಅಪ್ರತಿಮ ಮನರಂಜನೆ ಹಾಗೂ ಅದ್ವಿತೀಯ ಉದಾಹರಣೆಯನ್ನು ನೀಡಿದ ಬಿಗ್ ಬಾಸ್ ಸ್ಪರ್ಧಿ ಈ ಧ್ರುವಂತ್. ಈ ಸೀಸನ್ನಲ್ಲಿ ವಿಲನ್ ಆರ್ಭಟದ ನಡುವೆ ಕಣ್ಮರೆಯಾಗಿದ್ದ ಬಿಗ್ ಬಾಸ್ ಅನ್ನು ತಾನು ಹುಡುಕಿ ಕರೆತರುವುದಾಗಿ ಪಣ ತೊಟ್ಟು ನಿಂತವ, ತನ್ನನ್ನು ತಾನು ಕಂಡುಕೊಂಡು ಈ ಮನೆಯಲ್ಲಿ ಆತ್ಮಾನ್ವೇಷಣೆಯ ವ್ಯಾಖ್ಯಾನವನ್ನೇ ಬದಲಿಸಿದ ನಿಸ್ಸೀಮ ಈ ಧ್ರುವಂತ್. ಜೈ ಮಹಾಕಾಲ್. ಸಿಕ್ಕಾಪಟ್ಟೆ ಚೆನ್ನಾಗಿ ಕೂಡ ಮಾತಾಡಿದ್ರು ಬಿಗ್ ಬಾಸ್. ಅದಾದ ನಂತರ ಇವತ್ತೈತೆ ಗಿಲ್ಲಿದು. ಇದು ಕರ್ನಾಟಕದಲ್ಲಂತೂ ಗಿಲ್ಲಿಗೆ ಸಿಕ್ಕಾಪಟ್ಟೆ ಕ್ರೇಜು. ಯಪ್ಪ ಯಾವ ಮಟ್ಟಕ್ಕೆ ಅಂದರೆ ನೋಡಿ, ಬಿಗ್ ಬಾಸಿಗೆ ಬರೋಕ್ಕಿಂತ ಮುಂಚೆ ಎಷ್ಟೋ ರಿಯಾಲಿಟಿ ಶೋ ಮಾಡಿದ್ದಾರೆ, ಬಟ್ ಯಾವರಲ್ಲಿ ಗೆದ್ದಿಲ್ಲ. ಇನ್ಸ್ಟಾಗ್ರಾಮಲ್ಲಿ ರಿಯಾಲಿಟಿ ಶೋ ಇಂದ ಅವರು ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹಂಗಾಗಿ ಬಿಗ್ ಬಾಸಿಗೆ ಬರೋಕ್ಕೆ ಮುಂಚೆ 2 ಲಕ್ಷ ಫಾಲೋವರ್ಸ್ ಇದ್ರು, ಈಗ 11 ಲಕ್ಷ ಫಾಲೋವರ್ಸ್ ಆಗಿದ್ದಾರೆ. ಯಪ್ಪ ಏನ್ ಕ್ರೇಜ್. ಎಲ್ಲಾ ಸೀಸನ್ ವಿನ್ನರ್ ಕಂಟೆಸ್ಟೆಂಟ್ ಇದ್ರೂ ಕೂಡ, ಒಂದ್ ಸೈಡ್ ಗಿಲ್ಲಿ ಇದ್ರೂ ಕೂಡ ಗೆಲ್ತಾ ಇದ್ದಿದ್ದು ಗಿಲ್ಲಿನೇ. ಬಡವ್ರ ಮನೆ ಮಗ ಬೆಳಿಬೇಕು ಅಂತ ಅಷ್ಟು ಜನ, ಕಾಮಿಡಿ ಕಿಂಗ್ ಅಂತ ಎಷ್ಟೋ ಜನ, ಪಂಚ್ ಡೈಲಾಗ್ ಹೊಡಿತಾನೆ ಅಂತ ಎಷ್ಟೋ ಜನ. ಓವರ್ ಆಲ್ ನೋಡಕ್ ಹೋದ್ರೆ ಇದೇ ವ್ಯಕ್ತಿ ಹೆಂಗೆ ಅಂದ್ರು ಗೆಲ್ಲೋದು ಶೋನ. ಅದು ನಮಗೂ ಗೊತ್ತು, ನಿಮಗೂ ಗೊತ್ತಲ್ವ. ಹೋಗಿ ಗಿಲ್ಲಿಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ. ಅದಕ್ಕೂ ಮುಂಚೆ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.